ಇವತ್ತು ನಮ್ಮ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಗಾಂಧಿ ಜಯಂತಿಯ ವಿಶೇಷವಾದ ಈ ಅಕ್ಟೋಬರ್ 2ರಂದು ಒಂದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇವತ್ತು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತಾ ಆಂದೋಲನದ ಒಂದು ಅರಿವನ್ನು ಮೂಡಿಸೋದ್ರ ಜೊತೆಗೆ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಈ ನಾಡಿಗೆ ಈ ದೇಶಕ್ಕೆ ನೀಡಬೇಕು. ಅವರ ಒಂದು ಮೂಲ ಉದ್ದೇಶ ಇವತ್ತೇನು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥದ್ರಲ್ಲಿ ತ್ಯಾಗ ಮತ್ತು ಬಲಿದಾನ ಮತ್ತು ಅಹಿಂಸೆಯಿಂದ ಈ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರ ಜೊತೆಗೆ ಈ ದೇಶದ ರಕ್ಷಣೆಗಾಗಿ ಇವತ್ತು ಅನೇಕ ಅವರ ಆದರ್ಶಗಳನ್ನು ಇವತ್ತು ನಮಗೆ ಬಿಟ್ಟು ಹೋಗಿದ್ದಾರೆ. ಆ ಆದರ್ಶದಲ್ಲಿ ಮುಖ್ಯವಾದಂಥದ್ದು ಇವತ್ತು ಸ್ವಚ್ಛತಾ. ಆ ಸ್ವಚ್ಛತೆ ಬಗ್ಗೆ ಇವತ್ತು ನಾವೆಲ್ಲ ಅರಿವನ್ನು ಮೂಡಿಸುವಂಥ ಕಾರ್ಯ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮಗಳು ಸ್ವರಾಜ್ಯ ಆಗಬೇಕು. ಗ್ರಾಮದಿಂದಲೇ ಈ ದೇಶದ ಒಂದು ಪ್ರಗತಿ ಅನ್ನೋ ಮಾತನ್ನು ಯಾಕೆ ಹೇಳಿದ್ದಾರೆ ಅಂದರೆ ಇವತ್ತು ಗ್ರಾಮ ಸ್ವರಾಜ್ಯ ಆದರೆ ಇವತ್ತು ದೇಶ ಉದ್ಧಾರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಅರ್ಥಕೊಂಡು ಇವತ್ತು ನಾವು ವಿಶೇಷವಾದ ಹುನಗುಂದ ಮತಕ್ಷೇತ್ರದ ಏನು ಇವತ್ತು ಇಳಕಲ್ ತಾಲೂಕಿನಲ್ಲಿ ಒಂದು ಬಹಿರಂಗ ಸಮಾರಂಭವನ್ನು ಏರ್ಪಡಿಸಿ ಸ್ವಚ್ಛತಾ ಆಂದೋಲನದ ಬಗ್ಗೆ ಅರಿವನ್ನು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾದ ಉಪನ್ಯಾಸಕರು ಈಗಾಗಲೇ ನಮ್ಮ ಅಲ್ಲಮ್ಮ ಪ್ರಭು ಅವರು ನಿವೃತ್ತ ಪ್ರಾಚಾರ್ಯರು ಇವತ್ತು ಆಗಮಿಸಿ ಅವರ ಸಂದೇಶವನ್ನು ಇವತ್ತು ಕೇಳಲು ಸಾಯಂಕಾಲ 5 ಗಂಟೆಗೆ ಇಳಕಲ್ ನಗರದ ಕಂಠಿ ಸರ್ಕಲಲ್ಲಿ ಕೂಡ ಒಂದು ವಿಶೇಷ ಸಭೆಯನ್ನು ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಇದರಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಮಹಾತ್ಮ ಗಾಂಧೀಜಿಯವರ ಕುರಿತು ಅವರ ಜೀವನ ಚರಿತ್ರೆ ಬಗ್ಗೆ ಅನೇಕ ಇವತ್ತು ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಪ್ರಬಂಧದಲ್ಲಿ ಭಾಗವಹಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ವಿತರಣೆಯನ್ನು ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಈ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಏನಿವತ್ತು ಮಹಾತ್ಮ ಗಾಂಧೀಜಿಯವರ ಹೇಳಿದ ತತ್ವ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ನಡೆಯುವಂಥವ್ರಾಗಬೇಕು. ಯಾಕಂದರೆ ವಿವಿಧ ಧರ್ಮಗಳಲ್ಲಿ ಧಾರ್ಮಿಕ ಪಠಣಗಳನ್ನು ಕೂಡ ಇವತ್ತು ಇಲ್ಲಿ ನಡೀತಾ ಇದೆ. ವಿವಿಧ ಧರ್ಮದ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಧರ್ಮಗುರುಗಳ ಸಂದೇಶವನ್ನು ಅವರ ಆದರ್ಶಗಳನ್ನು ನಾವೆಲ್ಲ ಅರ್ಥಕೊಂಡು ಏನು ಭಾರತ ದೇಶದ ತತ್ವ ಇವತ್ತು ಪವಿತ್ರವಾದ ಸಂವಿಧಾನ ಏನು ಪ್ರಜಾಪ್ರಭುತ್ವ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆಂದು ಏನು ಕೊಟ್ಟಿರುವಂಥ ಒಂದು ಪ್ರಜಾಪ್ರಭುತ್ವ ತಳಹಾದಿ ಮೇಲೆ ನಾವು ಸರ್ವೋ ಜನಾಂಗದ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲ ಜನಾಂಗದ ಎಲ್ಲ ಧರ್ಮೀಯರ ಒಂದು ಶಾಂತಿಯನ್ನು ಬಯಸುವಂಥ ಏನು ಕರ್ನಾಟಕ ರಾಜ್ಯ ಇವತ್ತು ಶಾಂತಿಯ ತೋಟ ಅನಿಸ್ಕೊಂಡಿದೆ. ಆ ಶಾಂತಿಯ ತೋಟವನ್ನು ಇದೇ ರೀತಿ ರಕ್ಷಣೆ ಮಾಡ್ಕೊಂಡು ನಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು ವಿಶೇಷವಾದ ಸಭೆ ಇದೆ. ಅದಕ್ಕೆ ನಾನು ಇಡೀ ಮತಕ್ಷೇತ್ರದ ಜನತೆಗೆ ಇಳಕಲ್ ನಗರದ ಜನತೆಗೆ ನಾನು ಆಹ್ವಾನವನ್ನು ಕೊಡ್ತೇನೆ. ತಾವೆಲ್ಲರೂ ಬಂದು ಈ ಒಂದು ವಿಶೇಷವಾದ ಏನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಏನು ಒಂದು ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದ ರಕ್ಷಣೆ, ಈ ದೇಶದ ಇತಿಹಾಸವನ್ನು, ಈ ದೇಶದ ಶಕ್ತಿಯನ್ನು ತುಂಬುವಂಥ, ಈ ದೇಶದ ಒಂದು ರಕ್ಷಣೆಯನ್ನು ಮಾಡುವಂಥ, ಸ್ವಚ್ಛತಾ ಆಂದೋಲನವನ್ನು ಮಾಡುವಂಥ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ತಾವೆಲ್ಲ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕರೆ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಮತ್ತು ನಮ್ಮ ದೇಶ ಕಂಡ ಅಪರೂಪ ರಾಜಕಾರಣಿ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.